ಹಾಯ್ ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೇನಿ ರೀ. ಟೈಮ್ 7:30 ಆಗಕ್ಕೆ ಬಂದಿರ್ತೀರಿ. ಈಗ ಎಲ್ಲ ಕಸ ಹೊಡ್ಕೊಂಡು 5 ಗಂಟೆಗೆ ಎದ್ದಿನ ಕರೀರಿ ಎಲ್ಲ ಕೆಲಸ ಮುಗಿಸ್ಕೊಂಡು ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ. ನಾನು ಇವಾಗ ಎಲ್ಲರೂ ಹೋಗ್ಯಾರಿ ಜಳಕ ಮಾಡಿ ಹೋಗ್ಯಾರಿ. ನಾಷ್ಟಲ್ಲಿ ಮಾಡೀನಿ ರೀ. ಅವ್ರಿಗೆ ಅವಲಕ್ಕಿ ಮಾಡಿ ನೋಡ್ರಿ ನಾಷ್ಟ. ಇವತ್ತು ಶನಿವಾರ ಅಲ್ರಿ, ಅವಲಕ್ಕಿ ಮಾಡೀನಿ ರೀ. ನಮ್ಮ ಮನೆಯವ್ರು ತಿಂದು ಹೋಗ್ಯಾರ. ಅವರು ದೇವ್ರ ಪೂಜೆ ಕೂಡ ಮಾಡಿ ನೋಡ್ರಿ. ಊದ ಹಾಕಿನ್ರೆ ಊದಿಂದ ಹೆಂಗೆ ಹೊಂಟೈತೆ ನೋಡ್ರಿ. ಹೋಗಿ ಊದ ಹಾಕ್ಬೇಕ್ರಿ ಮನೆಯೊಳಗೆ. ಶನಿವಾರಲೆ ಶುಕ್ರವಾರ ಒಲಿ ಹೊತ್ತಿತ್ತಂದ್ರೆ ಹಾಕತ್ತೀನ್ರೆ. ನೀರು ಕಾಯಿಸ್ಕೊಳ್ದಶಿಂದನ ಒಲಿ ಹೊಚ್ಚಿದ್ದೆ ನೋಡ್ರಿ. ಇವತ್ತು ಅವ್ರಿಗೆ ಇದ್ರ ಮ್ಯಾಗ ಮಾಡಿದ್ರೆ ಅವಸರು ಮಾಡಿದೆ ರೀ. ಕಾಯಿಲ್ ಮ್ಯಾಗ ಒಂದಿಬ್ಬರು ಮಾಡಿದ್ರಿ. ಚಹಾ ನೋಡ್ರಿ, ಚಹಾ ಮಾಡಿ ಇಟ್ಟಿನ್ರಿ. ಇಲ್ಲಿ ರಾತ್ರಿ ಸಾಂಬಾರು ಐತ್ರಿ. ಸಜ್ಕ ಮಾಡಿದ್ದೆ ರೀ ರಾತ್ರಿ. ನಮ್ಮ ಮನೆಯವ್ರು ಬರ್ತಾರೆ, ಊಟ ಮಾಡ್ತಾರೆ ಅಂತೇಳಿ ಅವ್ರು ಅಲ್ಲೇ ಊಟ ಮುಗಿಸ್ಕೊಂಡು ಬಂದಿದ್ರೆ. ಮೆಂತ್ಯ ಪಲ್ಯ ನೋಡ್ರಿ, ಎಲ್ಲ ಬಾಡಿ ಹೊತ್ತು ನೋಡ್ರಿ. 10 ರೂಪಾಯಿಗೊಂದು ಸೂಡು ತಂದ್ರಿ. ಯಾರೂ ತಿನ್ನಂಗೆ ಇಲ್ರಿ ಮನ್ಯಾಗ, ನಾನೇ ಹೋಗ್ಬೇಕು ತಿನ್ನಕ್ಕಿರಿ. ಪೂರ ಬಿಸಿಲು ಬಿದ್ದೈತ್ರಿ. ಇನ್ನು ನನ್ನ ಮಗ ಬರ್ತಾನೆ ರೀ 7:30 ರೆಡಿ ಹಾಕಂದ್ರೆ. ನೀನೇ ಒಬ್ರು ಕೊತ್ತಂಬರಿ ಕೊಟ್ಟಿದ್ರಿ, ಅರ್ಧಂಬರ್ಧ ಎಲ್ಲ ಒಣಗಿದಂಗೆ ಆಗೈತಿ ರೀ. ಇದು ಆಗೈತಿ ಒಲಿ ಮ್ಯಾಗ. ಮತ್ತು ಅದ ಒಲಿ ಮ್ಯಾಗನ ಅನ್ನ ಮಾಡಕ್ಕೆ ಇಟ್ಬಿಟ್ಟಿನಿ ರೀ. ಕಿಚ್ಚಿನ ಮ್ಯಾಗ ಕುದಿಲಾಕತ್ತೈತ್ರಿ. ಅನ್ನ ರೆಡಿ ಆಗೈತ್ರಿ. ಈಗ ರೊಟ್ಟಿ ಮಾಡ್ಬೇಕಂದೆ ರೀ. ನನಗೊಂದೆರಡು ರೊಟ್ಟಿ ಮಾಡ್ಕೊಂಡ್ರೆ ಆತತ್ತ. ಟೈಮ್ನ ಭಾಳ ಹೋಗಿಬಿಡ್ತೀರಿ. ಇದನ್ನು ನಾಷ್ಟ ಮಾಡಿ ಅಂಗಡಿಗೆ ಹೋಗಿ ಮತ್ತೆ ಸಿಗ್ತೀನಿ ನೋಡ್ರಿ. ಇವತ್ತಿನ ರೂಟೀನ್ ಹೆಂಗೆ ಹೋಗ್ತಿ ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಪಕ್ಕದಲ್ಲಿ ಇಲ್ಲೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೋರಿ. ನಾ ಹಾಕೋ ನೋಟಿಫಿಕೇಷನ್ ಮೊದಲೇ ಬಂದು ತಲುಪ್ತಾ ನೋಡ್ರಿ. ಹೆಂಗೆ ಬರ್ತೈತೆ ಅಂತ ಕಮೆಂಟ್ ಮಾಡಿರಿ. ಮತ್ತು ಅಂಗಡಿಗೆ ಹೋಗಿ ಸಿಗ್ತೀನಿ ನೋಡ್ರಿ. ಅಂಗಡಿಗೆ ಬಂದೆ ರೀ. ಬರೋದ್ರಾಗನ ಹುರಿ ಹಚ್ಚಿದ್ರಿ. ಇಲ್ಲಿ ಇವತ್ತೆಲ್ಲ ಹಸನ್ ಮಾಡ್ಯಾರಿ. ಅಂಗಡಿ ಮುಂದಿಂದೆಲ್ಲ ಹಸನ್ ಮಾಡಿ, ಆಡಿನ ಮುಂದಿನ ಕಸ ಅದೆಲ್ಲ ಗೋಳೆ ಮಾಡಿ ಉರಿ ಹಚ್ಚಾರ ನೋಡ್ರಿ. ಹನುಮನ್ ದೇವ್ರದ ಶನಿವಾರಲೆ ಹನುಮಪ್ಪಂದ ಪೂಜೆ ಮಾಡಾಕತ್ತಾನ ರೀ. ಪೂಜೆ ರೀ ಗುಡಿ ನೋಡ್ರಿ. ಇದು ಮುಗ್ದೈತ್ರಿ. ಮೂರ್ತಿ ಎಷ್ಟು ಕುಂಡ್ರಸ್ಬೇಕತ್ತ ಸಂಜೆ ಕುಂಡ್ರಸ್ಬೇಕ್ರಿ. ಮೂರ್ತಿ ಕುಂಡ್ರಸಂದ್ರೆ ಗುಡಿನ ಫಿನಿಶಿಂಗ್ ಆಯ್ತು ರೀ ಪೂರ. ಅಲ್ಲಿ ಜಳ ಇದು ಇತ್ತಲ್ಲ, ನನ್ನ ಮಗ ಹೋಗೋಣ ನಾನೇ ನಿಂತು. ಥಂಡಿ ಭಾಳ ರೀ, ಭಾಳ ಥಂಡಿ ರೀ ನಮ್ಮ ಕಡೆ. ಏನು ಮಾಡಿದ್ರಿ ಮುಂಜಾನೆ ಹಾಗೆ ರೀ. ರಾತ್ರಿ ಸಂಜೆ ಆಯಿತು ಅಂದ್ರೆ ಥಂಡಿ ರೀ. ಇಷ್ಟು ಕೆಟ್ಟ ಥಂಡ್ಯಾಗ ರೀ ನಡುಕೋತ ಕೆಲಸ ಮಾಡ್ತಾರೆ. ನಾವು ಕೂತಲ್ಲೇ ನಮ್ಗೆ ಥಂಡಿ ಹತ್ತೈತಿ ನಾವು ಹತ್ತೀವ್ರಿ. ಅವರು ಕೆಲಸ ಮಾಡಕ್ಕೆ ಹೋಗ್ತಾರೆ. ನೀರು ಹಾಸೋದ್ರಿ, ಗ್ಯಾಂಗ್ರೇ ಕಬ್ಬು ಕಡಿಯಕ್ಕೆ ಹೋಗ್ತಾರೆ. ನನಗರೆ ಕೈ ಸೇದಿದಂಗೆ ಆಗ್ಲಾಕತ್ತಿದ್ರು ಥಂಡಿಗೆ. ನೀನೇ ಸ್ವೆಟ್ರ್ ಹಾಕ್ಕೊಂಡು ಬಂದಿದ್ದೀರಿ. ಇವತ್ತು ಸ್ವೆಟ್ರ್ ಮರ್ತು ಬಂದೆ ರೀ. ಥಂಡಿನ ತೊಗೊಂಡು ಬಿಡ್ತೀರಿ. ಅದಕ್ಕೆ ಇನ್ನೊಂದು ಸ್ವಲ್ಪ ಕಸ ಹಾಕಿ ಅಲ್ಲೇ ಉರಿ ಕಾಸ್ಕೊಳಕತ್ತೀನಿ ರೀ. ಗಿರೇಕೂ ಇಲ್ರಿ. ಸ್ವಲ್ಪ ಯಾವಾಗಾರ ಒಂದೊಂದು ಬರ್ತಾವ್ರಿ. ಮುಂಜಾನೆ ಏನು ಭಾಳ ಇರಂಗಿಲ್ಲ ರೀ. ಒಂದು ಸ್ವಲ್ಪ ಹೊತ್ತಾಯ್ತಂದ್ರೆ ಜನ ಜಾಸ್ತಿ ಅಡ್ಡಾಡಕ್ಕೆ ಚಾಲು ಮಾಡ್ತಾರೆ. ಬರಲಿ ಸಕ್ಕರೆ ಬೀಳ್ರಿ. ನಾವು ಮುಂಜಾನೆ ತೆರೆಯಬೇಕ್ರಿ. ಅಂಗಡಿ ತೆರಿಲಿಕ್ಕಂದ್ರೆ ಅಂಗಡಿ ಇವತ್ತು ಸಂಜೆನ ತೆರೆದ್ರ ಮೇಲೆ ತೆರೆದೇ ಇಲ್ಲ ಅನ್ಕೋತಾರೆ ಗಿರಾಕಿಗಳು. ಅದಕ್ಕೋಸ್ಕರ ಮುಂಜಾನೆ ಜಲ್ದಿ 4:15 ಒಮ್ಮೊಮ್ಮೆ 4:15 ಬರ್ತಿದ್ದೆ ರೀ ನಾ ಆವಾಗ. ಈಗೇನು ಬರೋದಾಗೋದಿಲ್ಲ ರೀ. ನನ್ನ ಮಗ ಬರ್ತಾನೆ ರೀ. ಈಗ 5:30 ಎದ್ದು ಒಂದು 4ಕ್ಕೆ ಎದ್ದು ಅಭ್ಯಾಸ ಮಾಡ್ಕೊಂಡು 1 ತಾಸು ಅಭ್ಯಾಸ ಮಾಡಿಕೊಂಡು ಆಮೇಲೆ ಅಂಗಡಿ ಕಡೆ ಬರ್ತೇನೆ ರೀ. ನನಗೆ ಈಗ ಅಲರ್ಜಿ ಗದ್ಸಿಂದ ತಂಪು ಆಗಿ ಬರಂಗಿಲ್ಲ ರೀ. ಅದಕ್ಕೋಸ್ಕರ ಅವ್ನು ಬರ್ತಾನೆ ರೀ. ಇದೊಂದು ವರ್ಷ ಇರ್ತಾನೆ ರೀ. ಮುಂದಿನಕ್ಕೆ ಅವನು ಹಾಸ್ಟೆಲ್ಗೆ ಹೋಗ್ತಾನೆ ರೀ. ನಮಗೆ ಬಿಡ್ಲಾರ್ಕರಮ್ ನೋಡ್ರಿ. ನಾವು ಎದ್ದು ಬರೋದಾಗ್ತೈತೆ ರೀ ಅವಾಗ. ಈ ತೂರಿ ಹಚ್ಕೊಂಡ ಕಾಯಿಸ್ಕೋತ ಕೂತಾನೆ ರೀ. ಡೈಲಿ ಹಚ್ಚತ್ತಾನ ಗೊತ್ತಿಲ್ಲ ರೀ. ನಾನು ರೀ ಇವತ್ತು ಜಲ್ದಿ ಬಂದೀನಿ ರೀ. ಶನಿವಾರ ಐತ್ರಲ್ಲ, ಅವ್ನು ಸಾಲಿಗೆ ಹೋಗೋದನ್ ರೀ. 7:15 ಬಂದ್ರಿಲ್ಲ ಅಂದ್ರೆ 8ಕ್ಕೆ ಬರ್ತಿದ್ದೆ ದಿನ. 8-10 ನಿಮಿಷಕ್ಕೆ ಅದು ರೀ. ಇವತ್ತು ಅವರ ಪಪ್ಪಾರು ಇದ್ದರೆ ಕಸ ಎಲ್ಲ ಹಸನಂಗೆ ಹುಡುಗ್ಯಾನ್ರಿಲ್ಲ ಅಂದ್ರೆ ತೆರಿಬೇರಿ ಅಲ್ಲಿದಲ್ಲಿ ಬಿಟ್ಟು ಕಸ ಹೊಡೋಗ್ತಿದ್ರೆ ಇವರು ಗಣೇಶಗಳು ಬರಾಕತ್ತಾರ ನೋಡ್ರಿ ದೇವ್ರಿಗೆ. ನಮ್ಮ ಅತ್ತೆ ನಮ್ಮ ಗಿಡ್ಡ ಅವ್ರ ಅಣ್ಣ ಅಷ್ಟು ಕುಡಿಸಿ ದೇವ್ರಿಗೆ ಬರತ್ತಾರೆ ಹನುಮಪ್ಪಗೆ. ಅವನು ನನ್ನ ಮಗನೂ ಬಂದು ಅಲ್ಲಿ ಹುರಿ ಕಾಸ್ಕೊತ ನಿಂತಾನೆ ರೀ. ಮ್ಯಾನೆ ಒಂದಿಷ್ಟು ಲೇಟ್ ಆಯ್ತು ನೋಡ್ರಿ. ಗ್ಯಾಂಗರ ಕೆವಿರಿ ಇಷ್ಟೊತ್ತನ 2 ತಾಸು ಕಬ್ಬು ಕಡ್ದು ಬಂದಾತ್ರೆ. ಕಡ್ದು ಬಂದು ಈ ಬಟ್ಟೆ ತೊಳ್ಯಾಕೆ ಹೊಂಟಾರೆ. ನಾನಂದೆ ಥಂಡ್ಯಾಗ ಒಗ್ಯಾಕೆ ಹೊಂಟಿದ್ದಿಲ್ಲವ ತಂದೆ ರೀ. ಇಷ್ಟೊತ್ತನ ಕಬ್ಬು ಕಡ್ದು ಬಂದೀನಿ ರೀ. 2 ತಾಸು ಅಂತಂದರೆ ಇವತ್ತು ಶನಿವಾರ ಹನುಮಪ್ಪಗಂತೂ ಭಾಳ ಹೋಗ್ತಾರೆ ಮಂದಿ. ಪವರ್ಫುಲ್ ಆಂಜನೇಯ ನೋಡ್ರಿ. ಅವನು ಗುಡಿಗೆ ಹೋದ್ರೆ ಏನೇ ಕಷ್ಟ ಇದ್ರು ಮೀರಿ ದೂರ ಮಾಡ್ತಾನಲ್ಲ. ನಾನಂತರೂ ಬರೋಣ ನಾವು ಕೈ ಮುಗಿತೀನಿ ರೀ ಅಲ್ಲೇ ದೂರಿಂದನ. ನಮ್ದೊಂದು ಕೆಲಸನೇ ಇರ್ತೈತೆ ರೀ. ಎಲ್ಲ ದೇವ್ರಿಗೆ ಬಂದು ಎಲ್ಲರೂ ಹೋಗ್ತಾರೆ ಕರೆ ರೀ. ನಾವು ಕೈಯಾಗ ಬಟ್ಟೆ ತೊಗೊಂಡು ಬರಾಕ್ತಿರ್ತೀವಿ ರೀ. ಒಮ್ಮೊಮ್ಮೆ ಡಬ್ಬಿ ತೊಗೊಂಬರ್ತಿರ್ತೀವಿ ರೀ. ಇವಾಗ ಏನಾರು ಇದು ಆರ್ಡರ್ ತೊಗೊಂಡು ಹೋಗೋದು.
ಏನಾರ ಕೈಯಾಗ ತೊಂದ್ರೆ ತೊಗೊಂಡು ಹೋಗಿದ್ರೆ ಅಲ್ಲಿಂದ ನಮಸ್ಕಾರ ಮಾಡಿಬಿಡ್ತೀನಿ ಜನ ಅಂಗಡಿ ಹಿಂತಾಗ ಹೋಗಿ ನೋಡ್ರಿ ಅರುಣ ಇನ್ನೊಂದು ಸ್ವಲ್ಪ ಕಸ ತೊಗೊಂಬಂದು ಹಾಕಿದ್ರಿ ಉರಿ ಆರಕ್ಕೆ ಬಂದಿತ್ತು ಅದು ಮತ್ತು ಒಂದು ಸ್ವಲ್ಪ ಆಡಿನ ಮುಂದಿನ ಕಸ ತೊಗೊಂಬಂದು ಹಾಕೋಣ ಅದು ಹಸಿ ವಾಸನೆಗೆ ಹೋಗಿ ಎದ್ದು ಬಿಡ್ತು ನೋಡ್ರಿ ಅಂಗಡಿ ಮುಂದೆಲ್ಲ ಈ ಥರ ನೋಡ್ರಿ ಹಳ್ಳಿ ಕಡೆ ನಾವು ಚಿಕ್ಕವರಿದ್ದಾಗನ ನೆನಪಾಗ್ಬಿಡ್ತಾರೆ ನನಗೆ ನನ್ನ ಮಗ ಕಾಸ್ಕೊಳ್ಳೋದು ಇದು ಮಾಡೋದು ನಮ್ಮ ಅಣ್ಣಾರು ನಾವು ಅವಾಗ ಮುಂಜಾನೆ ಭಾಳ ಥಂಡಿ ಇರ್ತಿತ್ತು ಅವಾಗ ಎಲ್ಲರೂ ಸ್ವಲ್ಪ ನಮ್ಮೂರ ಕಡೆ ಅವಾಗ ಸುರ್ಪಾನ್ ನೋಡ್ರಿ ಸುರ್ಪಾನ್ ಕಟ್ಗೆ ತೊಗೊಂಡ್ಬಂದು ಅದಕ್ಕೆ ಉರಿ ಹಚ್ಚಿ ಕಾಯಿಸ್ಕೋತ ಎಲ್ಲ ಓಣ್ಯಾನ ಹುಡುಗರು ಸುಮ್ಮನೆ ಬಂದುಬಿಡ್ತಿದ್ರಿ ಅವಾಗ ನಾವು ಒಂದು ಜಾಗ ಕುರಿ ಹಚ್ಚಿರಂದ್ರೆ ಎಲ್ಲ ಹುಡುಗರು ಅಲ್ಲೇ ಗೋಳಾಗಿ ಕಾಸ್ಕೋತ ಕೊಂಡಿರ್ತಿದ್ದಾರೆ ಈ ಉರಿ ಹಚ್ಚಿ ಕಾಸ್ಕೊಂದಿಂದ ನನ್ನ ಬಾಲ್ಯದ ನೆನಪು ಮತ್ತು ನೆನಪಾದಂಗೆ ಆಗ್ಬಿಡ್ತು ನೋಡ್ರಿ ಹುಡುಗರು ಎಲ್ಲ ಕಾಸ್ಕೊಳ್ದು ಅವರು ಹುಡುಗರು ಬಂದು ನಿಂತು ದೇವ್ರಿಗೆ ಹೋಗಿ ಬಂದ ಎತ್ತಿನ ಗಾಡಿ ತೊಗೊಂಡು ಹೊಂಟಾರ ನೋಡ್ರಿ ಕೆಲ್ಸಕ್ಕೆ ಇಷ್ಟು ಜಲ್ದಿನ ಹೋಗ್ತಾರೆ ಹಳ್ಳಿ ಕಡೆ ಜಲ್ದಿನ ರೀ ಇಷ್ಟು ನಮಗೆಲ್ಲ ತಂಡ ಹತ್ತಿರ್ತೈತೆ ಕರೆ ರೀ ಅವ್ರಿಗೇನಿಲ್ಲ ರೀ ಎಲ್ಲರೂ ದೇವ್ರ ಗುಡಿಗೆ ಸುತ್ತ ಹಾಕ್ತಾರೆ ಅಲ್ಲೇ ಹನುಮಪ್ಪಗೆ ಹೋಗ್ಬೇಕ್ರಿ ಶನಿವಾರಕ್ಕೊಮ್ಮೆ ಹನುಮಪ್ಪಗೆ ಹೋದ್ರೆ ನಮ್ಗೇನೇ ಒಂದು ಮನುಷ್ಯಾಗ ಒಂದು ಯಾವ್ದಾರ ದೋಷದ್ದು ಇದು ಇದ್ರು ಮೀರಿ ಅದು ಶಕ ಇದು ಶಕ ಅಂತಾರಲ್ಲ ಅವೆಲ್ಲ ಒಂದು 11 ದಿನ ಹನುಮಪ್ಪಗೆ ಮೂಕ್ಲೆ ಹೋಗ್ಬೇಕ್ರಿ ನಸಕ್ನಾಗ ಎದ್ದು ಮೂಕ್ಲೆ ಹೋದ್ರೆ ರೀ ಚಲೋ ಆಗ್ತೈತ್ರಿ ನನ್ಗೆ ಅವಾಗೆಲ್ಲ ಭಾಳ ಕಾಡುತ್ತಿತ್ತಲ್ಲ ಅವಾಗೆಲ್ಲ ಹೇಳ್ಕೊಡ್ತಿದ್ರಿ ದೇವ್ರು ಜ್ಯೋತಿಷರ ಅಂತಕ್ಕೆ ಹೋಗೋಣ ರೀ ನೋಡಿರಿ ಸೂರ್ಯೋದಯನ ಹಂಗೆ ಬೆಳೆದು ಆಗಕತ್ತೈತಿ ನೋಡಿರಿ ಸೂರ್ಯನ ಬೆಳಕು ರೀ ಇನ್ನು ಭಾಳ ನಮ್ಮ ಕಡೆ ಏನಂತಾರೆ ಮೂಡ್ಲು ಹರಿತಿಲ್ಲ ಇನ್ನು ಜಾಸ್ತಿ ಹಿಂಗತ್ತಾರೆ ಅದು ಸೂರ್ಯ ಇವಾಗ ನೋಡ್ರಿ ಕಾಣಕತ್ತಾನೆ ಇಷ್ಟೊತ್ತನ ಏನು ಕಾಣೋಲಾಗಿದ್ರೆ ಪೂರ ಮ್ಯಾಗಿದ್ರೆ ಇನ್ನು ಹೊಳ್ಳಿ ಅವ್ರ ತಾಯಿ ಹೊಟ್ಟೆಗಿಂದ ಮ್ಯಾಗ ಬರ್ತಾನತ್ರಿ ನಮ್ಮ ಕಡೆ ಅದೊಂದು ಹಳ್ಳಿ ಕಡೆ ಅಂತಾರೆ ಸಂಜೆ ಮತ್ತು ಅವ್ರ ತಾಯಿ ಮಡ್ಲಿಗೆ ಮತ್ತೆ ಹೋಗಿ ಸೇರ್ಕೋತಾನೋ ಅಂತ ಹಿಂಗೆ ಅತ್ತಿರ್ತಾರೆ ಹಿರಿಯರು ಶನಿವಾರ ಸಾಲಿ ಬಿಡ್ತ್ರಿ 11 ಗಂಟೆಗೆ ಸಾಲಿ ನೋಡ್ರಿ ಹುಡುಗರು ಬ್ಯಾಗ್ ಇಟ್ಟು ಆ ಗಾಡಿ ಅಂತ್ಯಕ್ಕೆ ಹೋಗ್ಯವ್ರೆಲ್ಲ ಆಡ್ಲಕ್ಕ ನಾನು ಬ್ಲೌಸ್ ಹೊಲಿಬೇಕಂತೇಳಿ ನೋಡಕತ್ತೀನಿ ರೀ ಹುಡುಗರು ಬರಾಕತ್ತು ಅಂಗಡಿಗತ್ತೆ ನಿತ್ಯ ರೀ ಹೊಲಿಬೇಕತ್ತೆ ಸದ್ ಮಾಡಿದ್ದಾರೆ ಅಲ್ಲಿ ಅಂಗಡಿ ಆಡನು ಕಟ್ಟೀನಿ ರೀ ಒಗ್ಯಾನ ತಂದಿಟ್ಟಿನಿ ರೀ ಅಲ್ಲೇ ತೊಳಿಬೇಕಂತೇಳಿ ಬರಾಗ ತೊಗೊಂಬಂದೀನಿ ರೀ ಅಲ್ಲೇ ಹಿಂದೆ ಇಟ್ಬಿಟ್ಟಿನಿ ರೀ ಥಂಡಿದಶಿಂದನ ಬಟ್ಟೆ ತೊಳ್ಯಾಕೆ ಆಗಲಿಲ್ಲ ರೀ ದೇವ್ರದ್ದು ಮೂರ್ತಿ ಇಡಾಕತ್ತಾರೆ ನೋಡ್ರಿ ಯಾವ್ಯಾವ ಮೂರ್ತಿ ಅಂದ್ರೆ ರೀ ಇದು ರೀ ಸೀತಾ ರಾಮ ಲಕ್ಷ್ಮಣ ಮತ್ತು ಹನುಮಂತಂದ ಮೂರ್ತಿ ಕೆತ್ತಾರೆ ಇಡಾಕತ್ತಾರೆ ನೋಡ್ರಿ ಬ್ಲೌಸ್ ನಿನ್ನೆ ಹೊಲ್ದಿದ್ದು ಬ್ಲೌಸ್ ಪೀಸ್ಗಳು ತುಕಡಿ ಬಿದ್ದೈತ್ರಿ ಅಲ್ಲಿ ಈಗ ಇದನ್ನೊಂದು ಹೊಲಿಬೇಕ್ರಿ ಇನ್ನೂ 2 ಅದಾವ್ರಿ ಅವರು ಬ್ಲೌಸ ಅಷ್ಟು ಹೊಲಿಬೇಕು ಅನ್ನೋದು ಟಾರ್ಗೆಟ್ ಐತ್ರಿ ಇವತ್ತು 3 ಈಗ 2 ಆಗ್ಯಾವ್ರೆ 5 ಬ್ಲೌಸ್ ಒಬ್ಬರೂರ್ಲೆ ಎಷ್ಟು ಆಗ್ತಾವೆ ನೋಡೋಣ ಬರೀ ಸಂಜಾನ ಇವತ್ತು ಮಧ್ಯಾಹ್ನ ಹೋಗಿ ಊಟ ಮಾಡಿ ಬಂದೆ ಮನೆಗೆ ಹೋಗಿದ್ದೆ ಹೋಗೋದ್ರಾಗನ ವೀಲ್ ಕಾಟ್ದು ಕಿರಾಣಿ ಮಾಲ್ ಬಂದಿತ್ತು ನಾ ಹೋಗಿ ಬರ್ದ್ರಾಗ ನನ್ನ ಮಗ ನೋಡ್ರಿ ಆಟ ಹೆಂಗೆ ಆಡಾಕತ್ತಾನ್ರಿ ಹುಡುಗರನ್ನ ಕರ್ಕೊಂಡು ಹುಡುಗರು ಮೊಬೈಲ್ ತೊಗೊಂಡು ಲೂಡೋ ಆಡಾಕ್ತಾರೆ ಕಿರಾಣಿ ಮಾಲ್ ಇಷ್ಟು ಹಾಕಿ ನೋಡ್ರಿ ಇವತ್ತು 10 kg ರವೆ ರೀ ಆಮೇಲೆ ಬಿಸ್ಕೆಟ್ ಪಾಕೆಟ್ ಒಂದು 5 ಸೀಟ ಶಾಂಪು ಹಾಕೀನಿ ಇದು ಒಂದು ಪ್ಯಾಡ್ ಬ್ಯಾಗ್ ಹಾಕಿ ನೋಡ್ರಿ ಹೆಣ್ಮಕ್ಳು ಯೂಸ್ ಮಾಡೋ ಪ್ಯಾಡ್ ರೀ ಪ್ಯಾಡ್ ಯೂಸ್ ಮಾಡ್ತಾರಲ್ಲ ಅವರಿಗೆ ಬೇಕು ಅನ್ನಕತ್ತಿದ್ರಿ ಗ್ಯಾಂಗ್ರು ಅದಕ್ಕೋಸ್ಕರ ಅವರಿಗೆ ಒಂದು ಪ್ಯಾಡ್ ಬ್ಯಾಗ್ ಹಾಕಿಂಡ್ರೆ ನಮ್ಮ ಹಳ್ಳಿ ಒಳಗೂ ಯೂಸ್ ಮಾಡ್ತಾರೆ ಹುಡುಗಿಯರ ದೊಡ್ಡವ್ರು ಯಾರು ಯೂಸ್ ಮಾಡಂಗಿಲ್ಲ ರೀ ಅದನ್ನು ಶಾಂಪು ನೋಡ್ರಿ ಕಿನಿ ಪ್ಲಸ್ ಶಾಂಪು 5 ಸೀಟ್ ರೀ ಅದೊಂದು 10 kg ರವೆ ಹಾಕೀನಿ ರೀ ಗಜಕೇಸರಿ ರವೆ ಪಾರ್ಲೆ ಬಿಸ್ಕಿಟ್ ನೋಡ್ರಿ ಇಷ್ಟು ಹಾಕೀನಿ ರೀ ಇವತ್ತು ಮೊನ್ನೆನ ಹಾಕಿದ್ದೆ ರೀ ಉಪ್ಪು ಅದು ಎಲ್ಲ ನಮ್ಮ ಮನೆಗೆ ಹೋಗಿ ಊಟ ಮಾಡಿ ಬರೋದ್ರಾಗನ ರೀ ಫೋನ್ ಹಚ್ಚಿದ್ರಿ ಅವ್ರ ಗಾಡಿಯವರು ಆಯ್ತು ಸ್ವಲ್ಪ ರೊಕ್ಕ ಕೊಡು ತಂದೆ ರೀ 1400 ರೂಪಾಯಿ ಆಯ್ತತ್ ರೀ ಬಿಲ್ ಅಷ್ಟರದ ಬಿಲ್ ಆಗೈತೆ ನೋಡ್ರಿ ಚೀಟಿ ಮಾಡಿ ಬಂದೆ ರೀ ಬಂದು ಒಗ್ಯಾನ ಒಗ್ದು ಹಾಕಿ ಬಾಂಡೆ ತೊಳೆದೆ ರೀ ಒಗ್ಯಾನ ಒಗ್ಯದ ಮನೆ ಹಾಕ್ಲಾಕ್ ಹೋಗಿದ್ದೆ ಮ್ಯಾಗ ಬಾಂಡೆ ತೊಳೆದು ಬಂದು ಮತ್ತು ಇದೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡಾಕತ್ತೀನಿ ನೋಡ್ರಿ ಇದು ಒಂದು ಮುಗಿದ್ರೆ ರೀ 3 ಬ್ಲೌಸ್ ಮುಗ್ದಂಗೆ ರೀ ಅವರು ಇವತ್ತು ಹಿಂಗೆ ನೋಡ್ರಿ ಒಂದೊಂದು ದಿವ್ಸ ಹೆಚ್ಚಾಗ್ತೈತೆ ರೀ ಒಂದೊಂದು ದಿನ ಏನೂ ಆಗಂಗಿಲ್ಲ ಹಂಗೆ ಆಗ್ತೈತೆ ರೀ ಕೂತೀವಂದ್ರೆ ರೀ ಬೆಳಗ್ಗೆ ಕೂತಿದ್ದೆ ರೀ ಕೂತಾಗ 8 ಗಂಟೆ ಆಗಿತ್ತು ರೀ ಅವಾಗ ಒಂದು ಬ್ಲೌಸ್ ಹೊಲಿದು ಮತ್ತು 11 ಗಂಟೆಗೆ ಮತ್ತೊಂದು ಹೊಲಿದೆ ರೀ ಅಷ್ಟರೊಳಗೆ ಮಧ್ಯಾಹ್ನ ಆಗಿಬಿಡ್ತು ರೀ ಮಧ್ಯಾಹ್ನಾಗ ಊಟ ಮಾಡಿ ಬಂದು ಬಟ್ಟೆ ತೊಳೆದು ಹಾಕು ಬಾಂಡೆ ತೊಳೆದು ಇವಾಗ ಮತ್ತು ಈಗ ಒಂದು ಹೊಲಿಯಾಕತ್ತೀನಿ ರೀ ಸಾದಾ ಬ್ಲೌಸ್ ರೀ ಪ್ಲೇನ್ ಬ್ಲೌಸ ಲೇಟ್ ಆಗ್ತಾವ್ರಿ ಪೈಪಿಂಗ್ ಮಾಡೋದು ಬೆನ್ಪಟ್ಟಿ ಕೊಡೋದು ಈ ಥರ ಎಲ್ಲ ಇದ್ರ ಜಾಸ್ತಿ ಆಗ್ತೈತೆ ರೀ ಅಸ್ತರ್ ಬ್ಲೌಸ್ ಆದ್ರೆ ನೀಟಾಗಿ ಜಲ್ದಿ ಆಗ್ತೈತೆ ರೀ ಬ್ಲೌಸ್ ಪೀಸ್ನು ರಫ್ ಇರ್ತೈತೆ ರೀ ಹಾಗೆ
ಅಸ್ತಾರ್ ಇರ್ತೈತ್ರಿ ಡಬಲ್ ಇರ್ತೈತ್ರಿ ಈಜಿ ಆಗ್ತೈತ್ರಿ ಹೊಲಿಲಾಕ. ಇದು ಒಂದು ಸ್ವಲ್ಪ ಎಲ್ಲಿ ಸುಂಕ ಬರಬಾರ್ದು ರೀ. ಪ್ಲೇನ್ ಬ್ಲೌಸ ನೀಟಾಗಿ ಹೊಲಿಬೇಕ್ರಿ. ನೀಟಾಗಿ ಹೊಲಿಲಿಕ್ಕಂದ್ರೆ ಎದ್ದು ಕಾಣಕ್ಕೆ ಛಲೋ ಮಾಡಿಬಿಡ್ತೈತ್ರಿ. ಸ್ವಲ್ಪ ಎಲ್ಲಾದ್ರೂ ಏರಪೇರ ಆಯ್ತಂದ್ರೆ ರೀ ಹೆಂಗೆ ಅನಿಸ್ತೈತಿ ಏನೋ ರೀ ಅವ್ರಿಗೆ. ಫಸ್ಟ್ ಕಸ್ಟಮರ್ ಇದ್ದಾರೆ ಹೊಲಿಯಾಕತ್ತೀನಿ ರೀ. ಆಲ್ಮೋಸ್ಟ್ ನಾನು ನೀಟಾಗೇನೆ ಹೊಲಿತೀನಿ ರೀ. ನಾನು ಮಾಡೋದು ಕೆಲಸ ಸ್ವಲ್ಪೇ ಕೆಲಸ ಮಾಡ್ರು ನೀಟ್ನೆಸ್ ಆಗಿ ನೀಟಾಗಿ ಮಾಡ್ಬೇಕನ್ನೋ ಅನ್ನೋದು ನೋಡ್ರಿ ನನ್ನ ತಲೆ. ಇಲ್ಲಾಂದ್ರೆ ಇನ್ನೂ ಬಿಟ್ಬಿಡು ಚಲೋ ರೀ. ಏನೋ ನನಗೆ ಏನೋ ಪ್ರಾಬ್ಲಮ್ ಇತ್ತಂದ್ರೆ ಆ ಟೈಮ್ದಾಗ ನಾನು ಟೀಚ್ ಮಾಡೋಕೆ ಹೋಗಂಗಿಲ್ಲ ರೀ. ಅದ್ರ ಮ್ಯಾಗ ಹೋಗಿಬಿಡ್ತಂದ್ರೆ ನಾವು ಟೀಚ್ ಮಾಡೋದು ವೇಸ್ಟ್ ರೀ. ಯಾಕಡ್ರೆ ಆಯ್ದು ಅಂದ್ರೆ ರೀ ಮತ್ತೆ ಬೇಯಿಸ್ಕೊಳ್ದಾಗ್ತೈತೆ ರೀ. ಹೊಲಿ ಮುಂದನ ನೀಟಾಗೆ ಹೊಲಿಬೇಕ್ರಿ. ಮನುಷ್ಯಾಗ ಬಟ್ಟೆ ಹೊಲಿಯಾಕತ್ರ ಯಾವುದೇ ಟೆನ್ಷನ್ ಮಾಡ್ಕೊಲಾರ್ದನ ಹೊಲಿಬೇಕು ನೋಡ್ರಿ. ಬ್ಲೌಸ್ ಮುಗೀತು ನೋಡ್ರಿ. ಇದು ಇವಾಗ ಎಷ್ಟು ಚಂದ ನೀಟ್ ಬಂದೈತ್ರಿ. ಹಾಗೆ ತೋಳ ಎರಡೂ ಅಟ್ಯಾಚ್ ಆಗ್ಬೇಕ್ರಿ. ಟಚ್ ಆದವು ಅಂದ್ರೆ ಬ್ಲೌಸ್ ಎಲ್ಲಿ ಕೆಡಂಗಿಲ್ಲ. ಸ್ಟೇಟ್ ಬರ್ಬೇಕು ರೀ. ಹೊಲಿಗೆ ಸ್ಟೇಟ್ ಬರಬೇಕು. ಯಾವುದು ಮುಂದ್ಗಡೆ ಬಂದು ಬೀಳಂಗಿಲ್ಲ ನೋಡ್ರಿ. ಬೇಕಾದ್ರೆ ತೋರ್ಸಾಕತ್ತೀನಿ ರೀ. ಹಂಗೆ ಒಂದು ಹೆಚ್ಚು ಕಡಿಮೆ ಏನೂ ಆಗಂಗಿಲ್ಲ ರೀ. ಪೈಪಿಂಗ್ ಮಾಡೀನಿ ರೀ. ಸ್ಟೇಟ ಪೈಪಿಂಗ್ ಮಾಡಿ ನೋಡ್ರಿ. ಕ್ರಾಸ್ನು ಕೂಡ ಮಾಡ್ತೀನಿ. ಸ್ಟೇಟ ಅವಸರ ಆಗ್ತೈತೆ ರೀ ನೋಡ್ರಿ. ಈಗ ಜಾಯಿಂಟ್ ಮಾಡಿದ್ದು ಹೆಂಗೆ ಕಾಣ್ತೈತ್ರಿ. ಹಿಂಭಾಗನು ರೌಂಡ್ ಕೊಡರಿ, ಮುಂಭಾಗನು ರೌಂಡ್ ಕೊಡ ನೋಡ್ರಿ. ಅವ್ರದ್ದು ಉದ್ದ ಭಾಳ ಜಾಸ್ತಿ ಐತ್ರಿ. ಬ್ಲೌಸ್ದು ಉದ್ದ ಇದು ಮನೆಗೆ ಹೋಗ್ಬೇಕ್ರಿ. ಆಗೈತ್ರಿ ಬ್ಲೌಸ್. ಹಿಕ್ಕಿದ ಟೈಮ್ 9 ಗಂಟೆ ಆಗಿ ಹೋತ್ರಿ. 9:30 ಆಗೈತ್ರಿ. ಗುಡಿ ಎಲ್ಲ ಆಲ್ಮೋಸ್ಟ್ ಇವತ್ತು ಮುಗಿಸಿ ಗುಡಿಯವ್ರು ಹೋತ್ರಿ ನೋಡ್ರಿ. ಬಣ್ಣ ಆದಂಗೆ ಆಗ್ಬಿಟ್ಟಿತ್ರಿ ಆ ಕಡೆ. ಅದಕ್ಕೆ ಮಷಿನ್ ಇರ್ತಿತ್ರಿ ಪೂರಾ ಅರ್ಧ ಜಾಗನ ಹಿಡಿದು ಬಿಟ್ಟಿತ್ರಿ ಮಷಿನ್ ಪೂರಾ. ನಾಯಿಗಳಂತ ಕೂಗಾಕತ್ ಬಿಟ್ಟವ್ರಿ. ಗಾಡಿನ 2 ಕಬ್ಬಿನ ಟ್ಯಾಕ್ಟರ್ ತರ್ವಿಶಾರಲ್ಲಿ ಯಾರೊಬ್ರದ್ದು ಉಲು ಇಲ್ರಿ. ಗುಡಿಯವರು ಸಂಜೆ ಕುಂಡಿರ್ತಿದ್ರಿ. ಅವ್ರ ಜೊತೆ ಊರಾನವ್ರು ಮಾತಾಡ್ಕೋತ ಕುಂಡಿರ್ತಿದ್ರಿ. ಮುಂಜಾನೆ ತೋರಿಸ್ತೇನೆ ರೀ ನಿಮ್ಗೆ. ಗುಡಿ ಚಂದ ಆಗೈತ್ರಿ. ಮೂರ್ತಿ ಕುಂಡ್ಸ್ಯಾರಿ ಸಂಜೆಳೆ. ಮುಂಜಾನೆ ತೋರಿಸ್ತೀನಿ ನೋಡ್ರಿ ನಾಳಿನ ವಿಡಿಯೋದಾಗ. ನಾಯಿ ಕುಣಿಗಳು ಮುಂದೆ ಓಡಿ ಹೊಂಟಾರೆ ಒಂದು ಸಾನಿ. ತಂಡಿ ಒಂದು ಭಾಳ ಕಟ್ಟಿ ಚೆನ್ನಾಗಿ ಬಿಟ್ಟೈತ್ರಿ. ನಮ್ಮ ಊರ ಕಡೆ ತಂಡ್ರಿ ದಿನಕ್ಕೆ ಹೊಟ್ಟೆ ಹೊರಗೆ ಬರಂಗಿಲ್ಲ ರೀ ಯಾರು. ನಾಯಿ ನೋಡ್ರಿ ಹೆಂಗೆ ಓಡಾಡಕತ್ತವ ಸಣ್ಣ ನಾಯಿಗಳು. ಮಗ ಹೋಗ್ಯಾನ್ರಿ ಅವ ಮನೆಗೆ. ತಂಡಿಗೆ ಗಂಜಿ ಹೋಗ್ಬಿಟ್ರಿ ಅವಾಗೆ ರೀ. 8ಕ್ಕೆ ಹೋಗ್ಯಾನ್ರಿ. ಬಾ ಹೋಗೋಣ ಮಮ್ಮಿ ಅಂದಾರಿ. ನೀವು ಹೋಗಪ್ಪ ಬರ್ತೀನಿ ನಾನು. ಇನ್ನೂ ಗಿರೇಕ್ ಬರ್ತಾವ ಅಂದ್ರಿ. ಗ್ಯಾಂಗ್ರು ಇನ್ನೂ ಬಂದೇ ಇಲ್ಲ ನೋಡ್ರಿ ಪಾಪ. ಈಗ 9:00 ಆಗೈತ್ರಿ. ಇನ್ನೂ ಬಂದಿಲ್ಲ ರೀ. ಬಂದು ಯಾವಾಗ ಅಡುಗೆ ಮಾಡ್ಕೋತಾವೋ ಯಾವಾಗಿಲ್ಲೋ ಏನೋ ಪಾಪ. ನಮಗೆಲ್ಲ ಮನೆ ಇರ್ತಾವ್ರಿ. ಮನೆ ಇದ್ರೆ ನೋಡ್ರಿ ನಾಯಿ ಬ್ಲ್ಯಾಕ್ ನಾಯಿ ಅಂದ್ರಿ. ಅಲ್ಲೊಂದು ಐತ್ರಿ ನಾಯಿ, ಇಲ್ಲೊಂದು ನಾಯಿ. ಭಾಳ ಅದಾವ್ರಿ. 5-6 ಅದಾವ್ರಿ. ಇಲ್ಲೊಂದು ಬತ್ ನೋಡ್ರಿ ನಾಯಿ. ಏ ಹೋದೆ 3 ಬೇನ್ ಹತ್ಬಿಟ್ಟಾರ ನಾಯಿ. ನೋಡಿ ಎಷ್ಟು ಚಂದ ಕಾಣ್ತೈತ್ರಿ ಗುಡಿ ಕತ್ತಲ್ದಾಗ. ಇನ್ನೂ ಬಂದಿಲ್ಲ ಪಾಪ. ಒಬ್ರದ್ದು 2 ತಿಂಗಳು ಕೂಸೈತ್ರಿ ಇವ್ರಿಗೂ ಹಂಗರ್ದು. ಆ ಕೂಸಿನ ತೊಗೊಂಡು ಕೆಲಸ ಮಾಡ್ತಾರೆ. 2 ತಿಂಗಳದ್ದು ಐತ್ರಿ ಬರೀ. ನಮ್ಮ ಮನ್ಯಾಗ 4-5 ತಿಂಗಳಾದ್ರೂ ಮೀರಿ ಖುಷಿನ ಇನ್ನೊಬ್ರಿಗೆ ತೋರ್ಸಾಕ ಇದು ಮಾಡಂಗಿಲ್ಲ ರೀ. ನೆದರ್ ಆಕೈತಿ ಅಂತೇಳಿ ಇನ್ನು ಯಾರು ಜೋಪಡಿ ಬಾಗ್ಲ ತೆರೆದೇ ಇಲ್ಲ ನೋಡ್ರಿ. ಹೋಗ್ಯಾರ ಅವ್ರಿನ ಕಬ್ಬು ಗಾಡಿ ಹೇರತ್ತಾರೆ. ಅಲ್ಲಿ ಕಾಣ್ತಿರ್ಬೇಕು ನೋಡ್ರಿ. ಚಿಕ್ಕ ಲೈಟ್ ಆ ಹೊಲದಾಗ ಕಬ್ಬು ಹೇರತ್ತಾರೆ. ಇನ್ನೂ ಬಂದಿಲ್ಲ ರೀ ಅವರು. ಹೊಂಟೀನಿ ರೀ ಅವರು. ನಾ ಏನು ಮಾಡಾಕತ್ತಾನ ಇನ್ನೋರಿ ಮನ್ಯಾಗ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ರೀ. ನನ್ನ ಇಟ್ಟೊತ್ತನ್ನು ನೋಡಿದಂಥ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆಲ್ಲರಿಗೂ ಧನ್ಯವಾದಗಳು ನೋಡ್ರಿ ವಿಡಿಯೋ ನೋಡಿದ್ದಕ್ಕೆ. ಹಾಗೆ ಈ ವಿಡಿಯೋಕ್ಕೆ ಬಾಯ್ ಹೇಳ್ತೀನಿ ರೀ. ಗುಡ್ ನೈಟ್ ನೋಡ್ರಿ. ಯೂಟ್ಯೂಬ್ ಫ್ಯಾಮಿಲಿಗೆಲ್ಲರಿಗೂ ಗುಡ್ ನೈಟ. ಮತ್ತು ನಾಯಿ ನೋಡಿದಾಗ ಸಿಗೋಣ. ಬಾಯ್.